ಮಮ್ಮಿ ಯಾಕೋ ಮೈಕೈ ಎಲ್ಲ ಸಖತ್ ನೋಯ್ತೈತ್ ಕಣಮ್ಮ. ಮೈಕೈ ಎಲ್ಲ ನೋಯ್ದಾಯ್ತಾ? ಏನ್ ಗುದ್ಲಿ ತಕ ಆಗಿಕ್ ಹೋಗಿದ್ಯಾ? ಅಯ್ಯೋ ಹುಟ್ಟಿದ ಬೇಕು ಅಲ್ಲಿ ಇಲ್ಲಿ ಓಡಾಡ್ದಲ್ಲ, ಅದಕ್ಕೆ ಮೈಕೈ ಎಲ್ಲ ಸಖತ್ ನೋಯ್ತೈತೆ. ಓ ಮೈಕೈ ನೋಯ್ತಾಯ್ತಾ? ಹಂಗಾದ್ರೆ ಥೈಲ್ಯಾಂಡ್ಗೆ ಹೋಗ್ಬಿಟ್ಟು ಮಸಾಜ್ ಮಾಡಿಸ್ಕೋಬಹುದು. ಥೈಲ್ಯಾಂಡ್ ಅಂತ ಹೇಳಿದ ತಕ್ಷಣ ನಾನು ಬಂದಿದ್ದು ನಮ್ಮ ಬ್ಯಾಂಗ್ಳೂರ್ JP ನಗರ ಲೊಕೇಟ್ ಆಗಿರುವಂತ ಈಸ್ಪಾ ಇಂಟರ್ನ್ಯಾಷನಲ್ ಥೈಲ್ಯಾಂಡ್ ಫ್ಯಾಮಿಲಿ ಸಲೂನ್. ಇವರ ಒಂದು ಥೀಮು ತುಂಬಾನೇ ಯುನೀಕ್ ಆಗಿದೆ. ಎಂಟ್ರಿ ಆಗಿದ ತಕ್ಷಣ ನನಗೂ ತಲೆ ಮೇಲೆ ಕಿರೀಟ ಹಾಕಿ ರಾಜನ್ ತರ ವೆಲ್ಕಮ್ ಮಾಡಿದ್ರು, ಹಾಗೆ ಹೈಬಿಸ್ಕಸ್ ಟೀ ಕೂಡ ಕೊಟ್ಟರು. ಎಂಟ್ರಿಲೇ ನನಗೆ ಯಾಕೋ ಬೇರೆ ಲೋಕಕ್ಕೆ ಬಂದ್ಬಿಟ್ಟಿದೀನಿ ಅಂತ ಅನ್ಸ್ತು. ಇವ್ರ ಹತ್ರ ವೆರೈಟಿ ರೂಮ್ಸ್ ಇರೋ ಥೀಮ್ಸ್ ಕೂಡ ರೆಡಿ ಇದೆ, ನಿಮ್ಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಬಹುದು. ಹಾಗೆ ನನಗೂ ಔಟ್ಫಿಟ್ ಕೊಟ್ಟರು, ಅದನ್ನ ನಾನು ಚೇಂಜ್ ಮಾಡ್ಕೊಂಡೆ. ಹಾಗೆ ನನಗೆ ಬಾಡಿ ಮಸಾಜ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ತುಂಬಾನೇ ರಿಲ್ಯಾಕ್ಸಿಂಗ್ ಆಗಿತ್ತು. ನಾನಂತೂ ಅನ್ಕೊಂಡಿರಲಿಲ್ಲ ಇಷ್ಟು ರಿಲ್ಯಾಕ್ಸಿಂಗ್ ಆಗಿರುತ್ತೆ ಅಂತ. ನಾನು ಇಲ್ಲಿ ಥೈ ಆಯಿಲ್ ಮಸಾಜ್ ನ ಚೂಸ್ ಮಾಡಿದೀನಿ. ಯಾಕೆ ಅಂತಂದ್ರೆ ನನಗೆ ಸ್ಟ್ರೆಸ್ ಮತ್ತೆ ವರ್ಕ್ ಪ್ರೆಷರ್ ತುಂಬಾನೇ ಇತ್ತು. ಇಲ್ಲಿ ಬಂದು ಆಯಿಲ್ ಮಸಾಜ್ ಮಾಡಿಸಿ ಆದ್ಮೇಲೆ ತುಂಬಾನೇ ರಿಫ್ರೆಶಿಂಗ್ ಆಗಿರೋ ರಿಲ್ಯಾಕ್ಸಿಂಗ್ ಆಗಿತ್ತು. ಮಸಾಜ್ ಎಲ್ಲ ಆದ್ಮೇಲೆ ನನ್ನ ಬಾಡಿಗೆ ಸ್ಕ್ರಬ್ ನ ಅಪ್ಲೈ ಮಾಡಿ ಬನಾನಾ ಲೀಫ್ ಇಂದ ಕವರ್ ಮಾಡಿ ನನಗೆ ಸ್ಟೀಮ್ ಕೂಡ ಕೊಟ್ಟರು. ಟ್ರಸ್ಟ್ ಮಿ ಗೈಸ್, ಈ ಒಂದು ಮಸಾಜ್ ಇಂದ ನನ್ನ ಒಂದು ಬಾಡಿ ಹಾಗೂ ಮೈಂಡ್ ತುಂಬಾನೇ ರಿಲ್ಯಾಕ್ಸಿಂಗ್ ಆಗಿ. ಈ ಒಂದು ಸ್ಪಾ ಬರೀ ಸ್ಪಾ ಅಷ್ಟೇ ಅಲ್ಲ, ಇದು ಫ್ಯಾಮಿಲಿ ಫ್ರೆಂಡ್ಲಿ ಸ್ಪಾ. ನೀವು ಕೊಡುವಂತ ದುಡ್ಡಿಗೆ 200% ವರ್ತ್ಫುಲ್ ಅಂತಾನೆ ಹೇಳ್ಬೋದು. ನಿಮ್ಗೂ ಮೈಂಡ್ ರಿಫ್ರೆಶಿಂಗ್ ಹಾಗೂ ಬೆಸ್ಟ್ ರಿಲ್ಯಾಕ್ಸಿಂಗ್ ಮಸಾಜ್ ಬೇಕು ಅಂತಂದ್ರೆ ಈ ಒಂದು ಸ್ಪಾನ ನೀವು ವಿಸಿಟ್ ಮಾಡಲೇಬೇಕು. ಈ ಒಂದು ಸ್ಪಾ ತಮಿಳುನಾಡಲ್ಲಿ ಸಖತ್ ಫೇಮಸ್ ಆಗಿದೆ. ಹಾಗೆ ಬ್ಯಾಂಗ್ಳೂರ್ JP ನಗರ ಕೂಡ ಓಪನ್ ಮಾಡಿದ್ದಾರೆ. ಇವಾಗಲೇ ಈ ಒಂದು ರೀಲ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ನೀವು ಕೂಡ ವಿಸಿಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.